ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ಬ್ಲಾಗ್ ಏನಂತಂದ್ರೆ ಅಂಜನಾದ್ರಿಗೆ ಹೊಂಟಿವಿ. ಅಂಜನಾದ್ರಿಗೆ ಏನಪ್ಪ ಮತ್ತೆ ವೀಡಿಯೋ ಯಾಕಪ್ಪ ಮಾಡ್ತೀವಿ ಅಂತಂದ್ರೆ ಅಲ್ಲೇ ಇದು ಅಂಜನಾದ್ರಿ ಮೇಲೆ ಹಾಕಿರ್ತಾರಲ್ಲ ಅದನ್ನ ತೋರಿಸ್ತೀನಿ ಯಾವ ಥರ ರಶ್ ಇರುತ್ತೆ ಅಂತ. ಈಗ 3 ದಿನ ಆಯಿತು, ನೋಡೋಣ ಇಲ್ಲಿ ಹೆಂಗಿರುತ್ತೆ ಅಂತೇಳಿ. ನಾನು ನಮ್ಮ ಸ್ನೇಹಿತರು ಹೊಂಟಿದ್ವಿ. ಇದು ಎಷ್ಟನೇ ಸಲ ಹೇಳ್ತಾರೆ ಅವರು? ನನಗೆ ಅಂತ ಅಂಜಾದು ಒಂದು 12 ಸಲ 13 ಸಲ 15 ಆಗಿರ್ಬೋದು. 15 ಸಲ ಆಗಿರ್ಬೋದು. ಮತ್ತು ಅಲ್ಲಿ ಏನೋ ಹೋಗಕ್ಕೆ ಏನೋ ಒಂಥರ ಖುಷಿ, ಅದಕ್ಕೆ ಹೋಗ್ತಿರ್ತೀವಿ ಹೋಗೋವಾಗ. ನೀವು ಸ್ವಲ್ಪ ಹೋಗಿದ್ರೆ ಹೋಗಿ ಬನ್ನಿ, ನಾನೇನು ಕೇಳಬೇಡಿ. ಹೋಗ್ತದೆ ಹಾಕ್ಸ್ಕೊಂಡಿವಿ, ಹೋಗ್ತಾ ಇದ್ವಿ. ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಕೈ ಮುಕ್ಕೊಂಡು ಹೋಗೋದು. ಅವರು ಕೂಡ ಬಂದರು, ನಾವು ಕೂಡ ಬಂದ್ವಿ. ದೇವಸ್ಥಾನಕ್ಕೆ ಕೈ ಮುಗಿದ್ವಿ, ಹೋಗ್ತಾ ಇದ್ವಿ. ಅಲ್ಲಿಂದ ಕಾಣ್ತಿದಾರಲ್ಲ ಅವರೇ 4 ಮೆಂಬರ್ಸ್ ಹೋಗ್ತಾ ಇದ್ವಿ. ಗುಡ್ಡಗಳ ಕಾಯ್ತಿರ ಬಂದ್ಬಿಟ್ಟಿದ್ರೆ ಅಂಜನಾದ್ರಿಗೆ. ನೋಡ್ರಿ ಇಲ್ಲಿ ಹೆಂಗೆ ಇಲ್ಲಿ ಮಾತಾಡ್ತಾರೆ. ನಾ 7 ಮೀಟ್ರ್ ಆಗಿಲ್ಲ, 10 ಮೀಟ್ರ್ ನೋಡ್ರಿ. 250 ಮೆಟ್ಲು ಏರಿದ್ದೀವಿ, ಅರ್ಧಕ್ಕೆ ಬಂದ್ಬಿಟ್ಟಿದ್ವಿ. ಫುಲ್ ಜಾಮ್ ಆಗಿಬಿಟ್ಟಿದ್ವಿ. ಫುಲ್ ಜಾಮ್ ಆಗಿದೆ. 20 ಮಿನಿಟ್ಸ್ ಅಲ್ಲಿ ಎಲ್ಲಿದ್ದ ಇಲ್ಲ ಅಣ್ಣ, ಹೊಸ್ದಾಗಿ ಜನ ಇದ್ದಾರೆ. ಎಲ್ಲಿ ಹೋಗಿ ಕೆಲ್ಸನೇ ಹೋದ್ರ ಯಾರ ಕೆಲಸ ಬಡಿಸ್ತಾರೆ. ಜಾಲಿ ಹೊಡ್ರಿ, ಪಕ್ಕದ ಗಡಿ ಎಷ್ಟೊತ್ತಿಗೆ ಕ್ರೌಡ್ ಇದೆ ಫುಲ್. ಈ ಥರ ನೋಡಿ, ನಾವು ಮೇಲ್ಗಡೆ ಮುಂದ್ಬಿಟ್ಟಿದ್ವಿ, ಅವ್ರು ಕೆಳಗಿದ್ದಾರೆ ಅಲ್ಲಿ ಅಣ್ಣ. ಅವನೇ ಫಸ್ಟ್ ಇದು, ಆದ್ರೆ ನಾವು ಅಲ್ಲಿ ಕ್ರಾಸ್ ಮಾಡಿಬಿಟ್ವಿ, ಮೇಲೆ ಏರ್ಬಿಟ್ವಿ, ಮೆಟ್ಲೇರು ಹಂಗೆ ಮೇಲೆ ಬಂದ್ಬಿಟ್ಟು ಹೋಗಿ 3 ವ್ಯೂ ನೋಡಿ. ವ್ಯೂ ಹೆಂಗಿದೆ, 150 ಮೆಟ್ಲಿದೆ. ಹೋಗ್ಬಿಟ್ಟು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲ ಮುಗಿಸಿದ್ವಿ, ಫೋಟೋ ಗಿಟ ಎಲ್ಲ ತಕ್ಕಂಡು ಬಂದ್ವಿ. ಇದು ಏನು ವಿಶೇಷ ಏನಪ್ಪ ಅಂತಂದ್ರೆ, ಇವರು ಆಂಜನೇಯ ಸ್ವಾಮಿ ಮಾಲೆ ಹಾಕಿರ್ತಾರಲ್ಲ, ಅದಕ್ಕೆ ಫುಲ್ ಕ್ರೌಡ್ ಇರೋದು. ಫುಲ್ ಕ್ರೌಡ್ ಇತ್ತಲ್ಲ, ಅದಕ್ಕೆ ಫುಲ್ ಜನ ಇದ್ದಾರೆ. ಮತ್ತು ಮಕ್ಕಳು ಕೂಡ ಜಾಸ್ತಿ ಬಂದಿದ್ರು ಇವತ್ತು. ಇದು ಹಾಲಿಡೇ ಅಲ್ಲ, ಅದಕ್ಕೆ ಫುಲ್ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಬಂದರು, ಹೈದ್ರಾಬಾದ್ ಆ ಕಡೆಯಿಂದ. ಅದಕ್ಕೆ ಫುಲ್ ಕ್ರೌಡ್ ಜಾಸ್ತಿ. ಹೋದ ಸಲ ಭಾನುವಾರ ಫುಲ್ ಕ್ರೌಡ್ ಇತ್ತು. ಆ ದೇವರ